ನಮಸ್ಕಾರ ಎಲ್ಲರಿಗೆ. ಈಗ ನಾವು ನೋಡಿದ್ರು ಎಷ್ಟು ತನಕ ಬ್ರಹ್ಮಾಸ್ತ್ರ ಆಮೇಲೆ ದಶಪರ್ಣಿ. ಈಗ ನಮಗೆ ಏನಾಗೈತಪ್ಪ ಅಂದರೆ ನೀಮಾಸ್ತ್ರ ಅಂತೇಳಿ ಇನ್ನೊಂದು ಇದನ್ನು ಕೂಡ ಒಂದು ಕೀಟನಾಶಕ ಆಗಿ ಉಪಯೋಗಿಸ್ಬೋದು. ಮುಖ್ಯವಾಗಿ ಅಂದರೆ ರಸ ಇರುವ ಕೀಟಗಳಿಗೆ ಅತಿಯಾದ ಒಂದು ಪರಿಣಾಮಕಾರಿ ಇರತಕ್ಕಂಥ ಒಂದು ಔಷಧಪ್ಪ ಅಂತೇಳಂದ್ರೆ ನೀಮಾಸ್ತ್ರ. ನೀಮ್ ಅಂದರೆ ಬೇವು ನಾವು ತಿಳ್ಕೊಬೇಕು. ಇದಕ್ಕೆ ಬೇಕಾಗ್ತಕ್ಕಂಥ ಪದಾರ್ಥ ಏನಪ್ಪ ಅಂದರೆ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಇದಕ್ಕೆ ಬೇಕಾಗ್ತಕ್ಕಂಥ ಪದಾರ್ಥ ಏನಂದರೆ ದೇಶಿ ಆಕಳ ಸಗಣೆ, ತಾಜಾ ಸಗಣಿ ಇರಬೇಕು ಒಂದು 2 kg. ಅದೇ ರೀತಿಯಾಗಿ ತಾಜಾ ಗಂಜಲು ಒಂದು 10 ಲೀಟರ್ ಇರಬೇಕು. ಬೇವಿನ ಎಲೆ, ಅದಕ್ಕೆ ನೀಮಾಸ್ತ್ರ ಅಂತಾರೆ. ಇದಕ್ಕೆ ಒಂದು 10 ಕಿಲೋಗ್ರಾಮ್ದಷ್ಟು ಇರಬೇಕು. ನೀರು 200 ಲೀಟರ್, ಒಂದು ಬ್ಯಾರಲ್ದಷ್ಟು ನೀರು. ಆಮೇಲೆ ಏನಾಗ್ತೈತಪ್ಪ ಅಂತಂದ್ರೆ ಇದು ಡ್ರಮ್ಮರ್ ಇರ್ಬೋದು, ಇಲ್ಲಾಂದ್ರೆ ಮಣ್ಣಿಂದರೆ ನೀವು ಗಡಿಗೆ ಮಾಡ್ಕೊ 200 ಲೀಟರ್ ಹಿಡಿಬೇಕು. ಡ್ರಮ್ ಇದ್ರೆ ಭಾಳ ಒಳ್ಳೆಯದು. ಇದನ್ನೇನು ಮಾಡಬೇಕಪ್ಪ ಅಂದರೆ 200 ಲೀಟರ್ ನೀರಿಗೆ 2 kg ಆಕಳ ಸಗಣಿ, ಆಮೇಲೆ 10 ಲೀಟರ್ದಷ್ಟು ಗಂಜಲ, 10 kg ಬೇವಿನ ಎಲೆ, ಇವುಗಳನ್ನೆಲ್ಲ ಕೂಡಿಸಿ ನಾವು ದಿನ 2-3 ಸಲ ತಿರುಗಿಸ್ಕೋತಿರ್ಬೇಕಿದು. ಇದು ಏನಾಗ್ತೈತಪ್ಪ ಅಂದ್ರೆ 2 ದಿವಸವರೆಗೆ ಹೀಗೆ ತಿರುಗಿಸ್ಬೇಕು ನಾವು. 2 ದಿವಸವರೆಗೆ ನಾವು ಹೀಗೆ ತಿರುಗಿಸಿ ನಂತರ ಏನಾಗಬೇಕು ಅಂತಂದರೆ ಹಾಗೆ ಬಿಟ್ಬಿಡಬೇಕು 3 ದಿವಸಗಳವರೆಗೆ, ಅಂದರೆ 72 ಗಂಟೆಗಳವರೆಗೆ ಹಾಗೆ ಇರಬೇಕು ಅದನ್ನು. ಅದು ಆದ ನಂತರ ಏನು ಮಾಡಬೇಕು, ಮೊದಲು ತಟ್ಟಿನಿಂದ ಎಲ್ಲ ಸೋಸ್ಕೋಬೇಕು, ಅದೆಲ್ಲ ಬಂದಿದ್ದೆಲ್ಲ. ಅದಾದ ನಂತರ ಒಂದು ತಿಳುವಾದ ಅರ್ಬೇದಿಂದ ಎಲ್ಲ ಸೋಸ್ಬಿಡ್ಬೇಕು. ಅದೇನು ಕಷಾಯ ಬರ್ತೈತಲ್ಲ, ಆ ಕಷಾಯ ನಾವು ಇಮಿಡಿಯೇಟಾಗಿ ಸಿಂಪಡಣೆ ಮಾಡ್ಕೋಬೋದು ಎಲ್ಲ ಗಿಡಗಳಿಗೆ. ಅಂದರೆ ರಸ ಇರುವ ಕೀಟಗಳು ಎಲ್ಲ ನಿಯಂತ್ರಣ ಆಗ್ತವೆ. ಕಲ್ಲಂಗಡಿಗೆ ಮಾಡ್ಬೋದು ನಾವು, ಆಮೇಲೆ ಗುಲಾಬಿ ಹೂವಿಗೆ ಮಾಡ್ಬೋದು, ಆಮೇಲೆ ಮಾವಿನ ಗಿಡಕ್ಕೆ ಮಾಡ್ಬೋದು. ಯಾವುದೇ ಒಂದು ಬೆಳೆಗೆ ರಸ ಇರುವಂಥ ಕೀಟಗಳಿದ್ದವಪ್ಪ ಅಂತಾರೆ ಅದಕ್ಕೆಲ್ಲ ಮಾಡ್ಬೋದು. ಇದನ್ನು ನಾವು ತಯಾರು ಮಾಡಿ ಈಗ ನಮ್ಮಲ್ಲಿ ಹುಳ ಇರಲಿಲ್ಲಪ್ಪ, ನಾವು ಹಂಗೆ ಇಟ್ಕೋತೀವಪ್ಪ, ಕನಿಷ್ಠ 6 ತಿಂಗಳವರೆಗೂ ಕೂಡ ನಾವು ಇದನ್ನು ಇಟ್ಕೋಬೋದು ಇದನ್ನು.